ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸೋರೆಕಾಯಿ ಅಥವಾ ಬಾಟ್ಲ್ ಗಾರ್ಡ್ ಸಾರು ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದಂತ ನೋಡೋಣ. ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಒಂದು ಅರ್ಧ ಬಟ್ಲಷ್ಟು ಹೆಸರುಬೇಳೆ, ಅರ್ಧ ಬಟ್ಲಷ್ಟು ತೊಗರಿಬೇಳೆನ ಒಂದು 2 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಗ್ಲಾಸಷ್ಟು ಉದ್ದ ಗ್ಲಾಸಲ್ಲಿ ನೀರು ಹಾಕಿ ಒಂದು ಮೀಡಿಯಮ್ ಖಾರ ಇರೋದು 6 ಹಸಿಮೆಣ್ಸಿಕಾಯಿನ ಹಾಕಿದ್ದೀನಿ. ಇದು ನೋಡಿ ಮೀಡಿಯಮ್ ಸೈಜ್ ಇದೆ. ಇದು ಸೋರೆಕಾಯಿ. ಇದನ್ನು ಸಿಪ್ಪೆ ತೆಗಿತಾ ಇದ್ದೀನಿ. ಇದು ಸುತ್ತಲೂ ಸಿಪ್ಪೆನ ತೆಗಿಬೇಕು. ಅದಾದಮೇಲೆ ನಾನಿಲ್ಲಿ ಸಿಪ್ಪೆ ತೆಗಿಯೋ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ನಾನು ಸ್ವಲ್ಪ ತೋರಿಸಿದ್ದೀನಿ. ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಸಿಪ್ಪೆ ತೆಗೆದ್ರೆ ಸಾಕು. ಇದ್ರ ಮಧ್ಯದಲ್ಲಿರೋದು ಬೀಜನ ನಾವು ತೆಗಿಬೇಕು. ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಬೀಜ ಇರೋದು ಮುಂದೆ ಬೆಂಡಿರುತ್ತೆ, ಅದನ್ನು ಸ್ವಲ್ಪ ತೆಗೆದು ಕಟ್ ಮಾಡಿ ಹಾಕಬೇಕು. ನೋಡಿ ಕಟ್ ಮಾಡಿರೋದು ತೋರಿಸಿದ್ದೀನಿ. ಒಂದು 2 ಸಲ ತೊಳೆದ್ಬಿಟ್ಟು ಹಾಕಿದ್ದೀನಿ. ಈ ಥರ ಕಟ್ ಮಾಡ್ಕೊಬೇಕು. ಮೀಡಿಯಮ್ ಸೈಜು, ನಮಗೆ ಯಾವ ಸೈಜ್ ಬೇಕಾಗುತ್ತೋ ಆ ಸೈಜಲ್ಲೇ ಕಟ್ ಮಾಡಿದರೆ ಸಾಕು. ಇದಕ್ಕೆ ಒಂದು 10ರಿಂದ 12 ಮೆಂತ್ಯನ ಹುರಿದಿರೋದು ಹಾಕಿದ್ದೀನಿ. ಒಂದು 3ರಿಂದ 4 ಮೀಡಿಯಮ್ ಸೈಜು ಹುಳಿ ಟೊಮೊಟೊ, ಒಂದು ಈರುಳ್ಳಿ, ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ, ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ. ಇದನ್ನು ಒಂದು 3 ವಿಷಲ್ಲು ಕೂಗಿಸ್ಕೊತಾ ಇದ್ದೀನಿ. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ, ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕಿ ಚಟ್ಪಟ್ ಅಂತ ಅನ್ಸ್ಕೊಂಡ್ರೆ ಸಾಕು. ಇದು ನೋಡಿ ವಿಷಲ್ನ ತೆಗೆದ್ಬಿಟ್ಟು ಟೊಮೊಟೊ ಮತ್ತು ಹಸಿಮೆಣ್ಸಿಕಾಯಿ ಇರೋದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಸ್ಮ್ಯಾಶ್ ಆಗೋ ಥರ ಬೆಂದರೆ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಹೆಸರು ಬೇಳೆ ಹಾಕಿರೋದ್ರಿಂದ ತಂಪು ರುಚಿಯಾಗಿ ಕೊಡುತ್ತೆ ನೋಡಿ. ಇದನ್ನು ನಾನು ಟೊಮೊಟೊ ಮತ್ತು ಮೆಣಸಿಕಾಯಿದು ಸೈಡಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಇದರಲ್ಲಿ ಬೆಂದಿರೋಂಥ ಸೋರೆಕಾಯಿನ ತೆಗೆದುಬಿಟ್ಟು ಹಾಗೆಯೇ ಬೇಳೆ ಇದರಿಂದ ಸ್ಮ್ಯಾಶರಿಂದನೂ ಮಾಡ್ಕೊಬೋದು. ನಾನಿಲ್ಲಿ ಸ್ಪೂನಿಂದನೇ ಮಾಡ್ತಾಯಿದ್ದೀನಿ. ಈ ಥರ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಕೊಟ್ಟಿರೋದನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಒಗ್ಗರಣೆ ಕೊಟ್ಟಿರೋದು ಹಾಕಿ ಸ್ವಲ್ಪ ಬಾಣಲೆಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 2 ಗ್ಲಾಸಸ್ಸು ಉದ್ದ ಗ್ಲಾಸಲ್ಲಿ ನೀರು ಹಾಕ್ತಾಯಿದ್ದೀನಿ. ಮತ್ತು ನೋಡಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ನಾನು 1 ಟೇಬಲ್ ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನು ಖಾರದ ಪುಡಿ. ನಮಗೆ ಕ್ವಾಂಟಿಟಿ ಎಷ್ಟು ಮಾಡ್ಕೊತೀವೋ ಅದ್ರ ಮೇಲೆ ನೋಡಿ ಹಾಕ್ಕೊಬೇಕು. ನೋಡಿ ಇದನ್ನು ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಇದನ್ನು ನಾನು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಕುದಿಸಿದರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಇದು ಮುದ್ದೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತಂಪು ಕೂಡ ಕೊಡುತ್ತೆ. ಹೆಸರುಬೇಳೆ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ. ನನಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸೋರೆಕಾಯಿ ಸಾಂಬಾರು ರೆಡಿಯಾಗೋಯ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್